ಗಾಯ್ಸ್, ಇವತ್ತು ನಾನು ಬೇಬಿ ಪರ್ದೆ ಹಾಕೊಂಡಿದ್ಯಾ ಸೊ ತುಂಬ ಬಿಸಿಲಿದೆ ಗಾಯ್ಸ್. ಸೊ ಇವತ್ತು ನಾನು ಬೇಬಿ ಮತ್ತು ರಾಣಿ, ಯುವ ರಾಣಿ ಅಂತ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ. ಸೊ 3 ಜನ ಇವತ್ತು ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನೂ ಅಕೇಶನ್ ಇಲ್ಲ ಹೋಗಬೇಕು ಅನ್ನೋದು, ಅವಳಿಗೆ ತುಂಬ ದಿನದಿಂದ ಹೋಗ್ಬೇಕಂತ ಆಸೆ ಇತ್ತಂತೆ. ಸೊ ಅದಕ್ಕೆ ಇವತ್ತು ಹೋಗಿ ಒಂದಷ್ಟು ಫ್ರೂಟ್ಸ್ನ ಕೊಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಫಸ್ಟು ನಮಗೆ ಊಟ ಕೊಡಿಸ್ತಾಳಂತೆ, ಅದಕ್ಕೆ ನಾವಿಬ್ಬರು ಫುಲ್ಲು ಬಕ ಪಕ್ಷಿಗಳ ಥರ ಇಲ್ಲಿ ಒಂದು ಕಡೆ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ಸೊ ಬನ್ನಿ ಫಸ್ಟು ಊಟ ಮಾಡೋಣ. ಫಸ್ಟ್ ನಾವು ಹೊಟ್ಟೆಗೆ ಹಾಕ್ಕೊಂಡು ಆಮೇಲೆ ಹೋಗೋಣ. ಅವಳು ಏನಂದ್ಲು ಗೊತ್ತಾ, ಅನಾಥಾಶ್ರಮಕ್ಕೆ ಹೋಗೋಣ, ಆದರೆ ನಾನಲ್ಲಿ ಏನು ಮಾತಾಡಲ್ಲ ಅಂತ. ಏನು ಭಾಷಣ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ ನಾವು. ಏನಕ್ಕೆ ಹೋಗ್ತಿದ್ದಾಳೆ? ಫ್ರೂಟ್ಸ್ ಕೊಡೋಕ್ಕೆ. ಹೌದಾ? ಫ್ರೂಟ್ಸ್ ಕೊಡೋಕ್ಕೆ. ನಾವು ಪ್ರಾಣಿ ಮಾಡ್ತೀವಿ ಕಡೆ, ಅವರು ಮನುಷ್ಯರಿಗೆ ಮಾಡ್ತಾರೆ, ಅಷ್ಟೇ ಸಿಂಪಲ್. ಇವ್ರು ಫುಲ್ಲು ನನಗೆ ಶೇಪ್ ಔಟ್ ಮಾಡ್ತಿದ್ದಾರೆ. ಏನಾಯ್ತಕ್ಕ ಅಂದ್ರೆ ಐಸ್ ಕ್ರೀಮ್ ಅಂತ ಹೇಳ್ತವ್ರೆ. ಅಕ್ಕ ರೇಟ್ ಹೇಳಕ್ಕ, ನನಗೆ ಫ್ಲೇವರ್ ಬೇಡಕ್ಕ, ನನಗೆ ರೇಟ್ ಬೇಕು ನಮಗೆ. ಹಂಗ ಹೌದಾ? 30 ರೂಪಾಯಿ 40 ರೂಪಾಯಿ ಯಾವುದಿಲ್ಲನಕ್ಕ? ನಾವು 30 ರೂಪಾಯಿ 40 ರೂಪಾಯಿ ಐತೆ ಅಂದ್ಕೊಂಡು ಬಂದ್ವಲ್ಲಕ್ಕ. ಬೇಬಿ ನೀನು ದೊಡ್ಡ ಮನ್ಸು ಮಾಡಿ 90 ರೂಪಾಯಿ ಖರ್ಚು ಮಾಡಿದ್ರೆ ನಾನು ತಿನ್ಬೋದು, ನೀನು ತಿನ್ಬೋದು. ಯೋಚನೆ ಮಾಡು. 60 ರೂಪೀಸ್ ಸ್ಕೂಲ್ ಫೀ. ನೋಡಿ ಬೇಬಿ, 60 ರೂಪೀಸ್ ಒಳಗೆ ಬಂದಿದ್ದು ತೀರಾ ಹಂಗೆ ಬರೀ ಕೈಲಿ ಹೋಗ್ಬಾರ್ದು ಬೇಬಿ. ಇದ್ಯಾವುದು ಮೆಸ್ಸಿಸಿಪಿ ಮ್ಯಾಡ್ನೆಸ್ ಚಾಕ್ಲೇಟ್ ಕೊಡಿಸ್ತೀಯಾ ಹೇಳು? ನೀನು ದೊಡ್ಡ ಮನ್ಸು ಮಾಡಿ 90 ರೂಪಾಯಿ ಏನಾದ್ರು ಬಿಚ್ಚರೆ, ಇಲ್ಲ ಅವಳಾದ್ರೂ ಬಂದರೆ ಒಳಗೆ ಕರೆದು ಬಿಡ್ಬೋದು, ಅವಳಿಗಾದ್ರೂ ಬಾ ಅಂತ. ನೋಡು ಸುಮ್ಮನೆ ಏನು ಗೊತ್ತಾ, ಬಂದು ಹೋಗ್ಬಾರ್ದು. ಗಾಯ್ಸ್ ನೋಡಿ ಒಂದು ಔಟ್ಫಿಟ್ ಹೆಂಗಿದೆ ಕಾಮೆಂಟ್ ಹಾಕಿ. ಗಾಯ್ಸ್, ಐ ಆಮ್ ಟೇಕಿಂಗ್ ದಿಸ್ ಅಸ್ಲಿ ಅಲ್ಫೆನ್ಸೋ 0 added ಶುಗರ್. ಸೊ ಚಿನ್ನಿ ಕೊಡಿಸ್ತಿದ್ದಾಳೆ ಗಾಯ್ಸ್. ಚಿನ್ನಿ ದೊಡ್ಡ ಮನ್ಸು ಮಾಡಿ ಕೊಡಿಸ್ತಿದ್ದಾಳೆ. ಇಟ್ಕೋ, ಸ್ಪೂನ್ ತರ್ತೀನಿ. ಗಾಯ್ಸ್ ನೋಡಿ ಗಾಯ್ಸ್, ಯಾರು ಬಂದಿದ್ದಾರೆ? ಸೊ ಲೈಟಿಂಗ್ ಈ ಕಡೆ ಐತೆ ಗಾಯ್ಸ್, ಗೊತ್ತಾಗ್ತಿಲ್ಲ. ಹಾಯ್ ಹೇಳು. ತಗೋ ತಿನ್ನು, ಮತ್ತೆ ಪೇ ಮಾಡು. ನಿಂದು ತಾಯಿ ಗುಣ ಅಂತ ಹಾಡು ಹೇಳ್ತೀನಿ. ಈ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಹಾಕ್ತೀನಿ ಬಿಡ. ನಿಂದು ತಾಯಿ ಗೊಲೆ ಬಿಲ್ ಕೊಟ್ಟಿದ್ದಂಗೆ ಸೀದಾ ಹೋಗಿ ಡಸ್ಟ್ಬಿನಲ್ಲಿ ಹಾಕ್ದಲೆ. ಸೀದಾ ಹೋಗಿ ಡಸ್ಟ್ಬಿನಲ್ಲಿ ಹಾಕ್ತದೆ ಪಾಪ. ಏನು ಮಾಡಲಿ ಗಾಯ್ಸ್, ರಾಣಿ ನಮಗೆ ಊಟ ಕೊಡಿಸ್ತಿದ್ದಾಳೆ. ಸೊ ಅವರಿಬ್ಬರು ರೈಸ್ ಆರ್ಡ್ರ್ ಮಾಡಿದ್ದಾರೆ, ನಾವು ಇದು ಆರ್ಡ್ರ್ ಮಾಡಿದ್ದೀವಿ. ನಮ್ಮದು ಹೆಲ್ತಿ ಗಾಯ್ಸ್, ನಮ್ಮದು ಹೆಲ್ತಿ. ಅವಳು ಯಾಕೋ ಕಾಣಿಸ್ತಿಲ್ಲಲ್ಲ ನಿಮಗೆ, ಇಬ್ಬರು ಕಾಣಿಸ್ತಿಲ್ಲಲ್ಲ, ಯಾಕಂದರೆ ಲೈಟ್ ಆಪೋಸಿಟ್ ಕೂತಿಲ್ಲ ಅವರಿಬ್ಬರು, ಅದಕ್ಕೆ ಕತ್ಲು ಕಾಣಿಸ್ತಾರೆ. ನಾನು ನೋಡಿ ಎಷ್ಟು ಬೆಳ್ಳಗೆ ಕಾಣಿಸ್ತೀವಿ ಹೇಳು. ನಾನು ಬಿಗ್ ಬಾಸಿಗೆ ಹೋದ್ರೆ ಹೆಂಗೆ ಖುಷಿಯಾಗಿರ್ತೀಯಾ? ಎಲ್ಲರೂ ಯಾಕೆ ನಿಮ್ಮದೇ? ನಾನು ಅಷ್ಟೊಂದು ಟಾಕ್ಸಿಕ್ ಥರ ಕಾಣಿಸ್ತಿದ್ದೀನಿ ನಾನು ನಿಮಗೆ. ಸೊ ಗಾಯ್ಸ್, 1 ಕಿಲೋಮೀಟ್ರಿಂದ ಎತ್ಕೊಂಬಂದೆ ಗಾಯ್ಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು 1 ಕಿಲೋಮೀಟ್ರಿಂದ ಫುಲ್ಲು ಹೊಡ್ಕೊಟ್ಟು ಬನ್ನಿ ಹೋಗೋಣ. ಹಾಂ ಬನ್ನಿ. ಮಕ್ಕಳು ಸ್ಕೂಲಿಗೆ ಹೋಗಲ್ಲ. ಹಂಗಲ್ಲ ಬೇಬಿ, ಆಶ್ರಮದಲ್ಲಿ ಸ್ಕೂಲು ಇರುತ್ತೆ, ಅಲ್ಲೇ ಹುಡುಗರು ಇರ್ತಾರೆ. ಕಪಿಲನಂದ ಸ್ಕೂಲ್ ಯಾವ್ದು ಮತ್ತೆ? ಗಾಯ್ಸ್, ನನಗೆಲ್ಲರೂ ಏನು ಮಾಡ್ತಾರೆ, ಇನ್ಸಲ್ಟ್ ಮಾಡ್ತಾರೆ ಗಾಯ್ಸ್. ನಾನು ಬರಲ್ಲ. ಇವಾಗ ಏನು ಮಾಡೋಣ ಹೇಳು? ಹಾಂ, ಯಾವುದು? ಡೆಫ್ ಆ್ಯಂಡ್ ಡಮ್ ಎಲ್ಲೈತೆ? ನನಗಂತೂ ಗೊತ್ತಿಲ್ಲಪ್ಪ. ಇದು ಧವಳಗಿರಿ ಪೆಟ್ರೋಲ್ ಬಂಕ್ ಇದೆ ಮುಂದೆ. ಹಾಂ ಅದೇ ಸ್ವೀಟ್ ಕೊಟ್ಟಿದ್ವಲ್ಲ. ಅನುಷಕ್ಕನ ಮದುವೆ ಸ್ವೀಟ್.
ಅವು ಅಷ್ಟೇ, ಅವು ಕಮ್ಮಿ ಇದಾವೆ ಕಣೆ, ತುಂಬ ಕಮ್ಮಿ ಇದಾವೆ ಅವು. ಹೌದಾ? ನೋಡ್ಬೋದಲ್ಲಿ ಒಂದ್ಸತಿ ಹೋಗಿ. ಇರ್ಲಿ ಬಿಡು, ಏನು ಕಮ್ಮಿ ಹಾಂ ಕಮ್ಮಿ ಚೆನ್ನಾಗಿದ್ದಾರೆ ಅಂತ. ಹಾಂ, ಅಲ್ಲೂ ಕೊಡ್ಬೋದು. ನಿಮ್ಮಿಷ್ಟಪ್ಪ, ನೀವೆಲ್ಲ ಹೇಳ್ತೀರಾ ಅಲ್ಲಿ. ಬಟ್ ಅಲ್ಲಾದ್ರೆ ಮಕ್ಕಳು ಅಲ್ಲೇ ಇರ್ತಾರೆ ಅಂತ ಗೊತ್ತಿಲ್ಲ. ಅದು ನಂಗೆ ಗೊತ್ತಿಲ್ಲ. ಅದೇ ಇವೆಲ್ಲ ಸ್ಕೂಲ್ ಟೈಮಿಂಗ್ಸ್ ಅಲ್ಲ, ಅದು ಇರುತ್ತೆ. ಆ ಡೆಫ್ರೆಂಟ್ ಟೈಮ್ ಅಂದರೆ ಅವ್ರಿಗೂ ಸ್ಕೂಲ್ ಟೈಮಿಂಗ್ಸ್ ಇರುತ್ತಲ್ಲ. ಬಟ್ ಅಲ್ಲೇ ಸ್ಕೂಲ್ ಇರುತ್ತೇನೋ ಅಂತ ನನಗೆ. ಅವ್ರದ್ದು ಇಲ್ಲ ಹಿಂಗೆ ರೆಗ್ಯುಲರ್ ಕಳಿಸಿರಲ್ಲ, ಅವ್ರದ್ದು ಅವ್ರಿಗೆ ಅಲ್ಲೇ ಕ್ಲಾಸಸ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಿಂಗೆ ಒಂದ್ಸರಿ ಹೋಗಿ ನೋಡೋಣ. ನಾನು ಒಂದು ಕೈಯಲ್ಲಿ ಬಾಹುಬಲಿ ಥರ ಎತ್ಕೊಂಬಂದಿದ್ದೀನಿ, ಅವರಿಬ್ಬರು ಎರಡು ಕೈಯಲ್ಲಿ ಇಬ್ಬಿಬ್ರು ಎತ್ಕೊಂಬರ್ತಿದ್ದಾರೆ. ಗಾಯ್ಸ್ ಇವಾಗ ಡೆಫ್ ಆ್ಯಂಡ್ ಡಮ್ ಸ್ಕೂಲಿಗೆ ಬಂದಿದ್ದೀವಿ, ಅಂದರೆ ವಿಜುವಲಿ ಇಂಪೇರ್ಡ್. ಅಲ್ಲಿಗೆ ಬಂದು ಇವಾಗ ಫ್ರೂಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀರ ಗೈಸ್. ಸೊ ಅಲ್ಲಿ ಡೆಫ್ ಆ್ಯಂಡ್ ಡಮ್ ಸ್ಕೂಲ್ಗೆ ಹೋಗಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಇವಾಗ ಇನ್ನೊಂದಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಅನಾಥಾಶ್ರಮ, ಇಲ್ಲೂ ಬಂದಿದ್ದೀವಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಬಟ್ ಇವರು ಮಕ್ಕಳು ಸಂಜೆ ಬರ್ತಾರಂತ, ಇದಕ್ಕೆ ಇವಾಗ ವಾಪಸ್ ಹೋಗ್ತಿದ್ದೀವಿ ಗಾಯ್ಸ್. ಸೊ ಇಲ್ಲೇ ಇಟ್ಟು ಅವಳ ಕೈಯಾರೆ ಅವಳೆ ಕೊಡ್ತಾಳೆ ಸಂಜೆ ಬಂದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅದನ್ನೆಲ್ಲ ನಾನು ಶೂಟ್ ಮಾಡಿ ಹಾಕಲ್ಲ ಗಾಯ್ಸ್, ಅದು ಅವಳಿಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಅದನ್ನು ಹಾಕಲ್ಲ. ಅಫ್ಕೋರ್ಸ್ ಒಳ್ಳೆ ಕೆಲಸ ಮಾಡ್ತಿದ್ದೀವಿ, ಬಟ್ ಸ್ಟಿಲ್ ಹಾಕಲ್ಲ ಅದು ಗಾಯ್ಸ್. ಇವಳಿಗೆ ಸಂಜೆ ಏನಾದ್ರು ತೊಗೊಂಬರ್ಬೇಕು. ಬೇಬಿ ಇದನ್ನು ನೀನು 10 ಸೆಕೆಂಡಲ್ಲಿ ಕುಡಿದ್ರೆ ನೀನು ಕೇಳಿದ್ದು ಕೊಡ್ತೀನಿ ಬೇಬಿ. ಹಾಂ, 10 ಸೆಕೆಂಡಲ್ಲಿ ಕುಡಿಬೇಕು. 10 ಸೆಕೆಂಡಲ್ಲಿ ಕುಡಿದ್ರೆ ಆಯ್ತು, 15 ಸೆಕೆಂಡಲ್ಲಿ ಕುಡಿದ್ರೆ ನೀನು ಕೇಳಿದ್ದು ಕೊಡ್ತೀನಿ. ನೀನು ಕೇಳಿದ್ದು ಕೊಡಿಸ್ತೀನಿ, ಟ್ರೈ ಆದರೂ ಮಾಡಲ್ಲ. ಆಗತ್ತಾ? ಎಷ್ಟು ಸೆಕೆಂಡಲ್ಲಿ ಕುಡಿತೀಯ? ನಾನೊಂದು ಅರ್ಧ ಗಂಟೆ ಕುಡಿತೀನಿ, ಗಟ್ಟ ಕುಡಿಯಲ್ಲ. ಮೂಮೆಂಟ್ ರೀಲ್ಸ್ ನೋಡ್ಕೊಂಡು ಮಲ್ಕೊಂತಾಳೆ 3 ಹೊತ್ತು ಬೇಬಿ. ಸೊ ಗೈಸ್, ನೆಕ್ಸ್ಟ್ ಲೆವೆಲ್ ಸ್ಟ್ರೆಸ್ ಆಗಿದ್ದೀನಿ ಅಂತ ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗೈತೆ ಆ್ಯಕ್ಚುಲಿ. ಇವತ್ತಂತೂ ಯಾವ ಎಡಿಟಿಂಗಿಗೂ ಕುತ್ಕೊಳ್ಳಲ್ಲ ನಾನು. ಇವಾಗ ಬೇರೆ ಒಂದು ಕಾಲ್ಗೆ ಹೋಗಿ ಬಂದೆ, ಅದು ಸಿಗಲಿಲ್ಲ. ಅದೆಲ್ಲ ಆಚೆ ಇರೋದು ಅದ್ರ ಪಾಡಿಗೆ, ಅದು ಬೇಲಿಗೆ ಪೊದೆಗಳಿಗೆ ಹೋಗ್ತಿರೋ ಹಾವುಗಳಿಗೆಲ್ಲ ಫೋನ್ ಮಾಡ್ತಾರೆ. ಅವುಗಳ ಹ್ಯಾಬಿಟೇಟಪ್ಪ ಅದು. ಈಗ ನಾವು ವಾಕಿಂಗ್ ಓಡಾಡಲ್ವ, ಹಂಗೆ ಓಡಾಡ್ತಾವೆ, ಅವ್ನು ಬಿಟ್ಬಿಡಿ. ಮನೆ ಒಳಗೆ ಬಂದರೆ ಮಾತ್ರ ಫೋನ್ ಮಾಡಬೇಕು. ಜನಗಳು ಅಲ್ಲೆಲ್ಲೋ ಹೋಗ್ತಿರುತ್ತೆ ಮೈದಾನದಾಗೆ, ಅಥವಾ ಅದೆಲ್ಲೋ ಪೊದೆಲಿ ಆರಾಮಾಗದ ಅದ್ರ ಪಾಡಿಗೆ ಅದು ಇರುತ್ತೆ. ಮನೆ ಒಳಗೆ ಬಂತ, ಮನೆ ಸರೌಂಡಿಂಗ್ ಬಂತ, ಸೊ ನಿಮ್ಮ ಪ್ರಾಪರ್ಟಿ ಒಳಗೆ ಬಂತ, ಅವಾಗ ಫೋನ್ ಮಾಡಿ. ಸುಮ್ಮನೆ ಅದೆಲ್ಲೋ ಹೋಗ್ತಿರೋದಕ್ಕೆ ಫೋನ್ ಮಾಡ್ತಾರೆ. ಸರಿ ಆಯಿತು, ಎಲ್ಲಿ ಅಂದರೆ ಕರೆಕ್ಟಾಗಿ ಹೇಳೋದು ಇಲ್ಲ ಜನಗಳು. ಇಲ್ಲ ಕಾಂಪೌಂಡ್ ಒಳಗೆ ಬಂದಿದೆ, ಮನೆ ಒಳಗೆ ಬಂದಿದೆ ಅನ್ನೋ ಥರ ಆಡ್ತಾರೆ. ಸುಮ್ಮನೆ ಅಲ್ಲಿ ಹೋಗಿ ಟೈಮ್ ವೇಸ್ಟು, ಇವಾಗ ಹೋಗಿದ್ದು ಎನರ್ಜಿ ವೇಸ್ಟು, ಪೆಟ್ರೋಲ್ ವೇಸ್ಟು, ಮೇಯ್ನ್ ಟೈಮ್ ವೇಸ್ಟು. ಆ ಟೈಮಲ್ಲಿ ನಮಗೆಲ್ಲೋ ಗ್ಯಾಪ್ ಸಿಕ್ಕಿರುತ್ತಾ, ನಾವೇನೋ ಅಟ್ಲೀಸ್ಟ್ ಒಂದು 5 ನಿಮಿಷ ಎಲ್ಲರೂ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಅಂದ್ಕೊತಿರ್ತೀವಿ, ಆಗಲ್ಲ. ಸೊ ಈ ಥರ ಎಲ್ಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ವಿಡಿಯೋಕ್ಕೆ ಬಂದಿಲ್ಲ ಕಣ್ರೆ, ಇವತ್ತು ಬಿಸ್ಕೆಟ್ ತಾಳಕ್ಕೆ ಬಂದಿದ್ದೀನಿ ಅಷ್ಟೇ. ಯಾಕ್ರ ಇಷ್ಟೊಂದು ಜನ ಸೇರಿದ್ದೀರಾ ನೋಡಿ ಗೈಸ್, ಎಷ್ಟು ಜನ ಸೇರಿದ್ದಾರೆ. ಆ ವಿಡಿಯೋಕ್ಕೆ ಬಂದಿದ್ದೀನಿ, ಪೋಸ್ಟ್ ಮಾಡ್ತೀನಿ ತಗ. ಗೈಸ್ ಮತ್ತೆ ಬಂದಿದ್ದೀವಿ, ಅದೇ ಇಲ್ಲಿ ಫ್ರೂಟ್ಸ್ ಹಂಚಕ್ಕಂತ. ಸೊ ಇದನ್ನು ನಾನು ವಿಡಿಯೋ ಮಾಡಲ್ಲ, ವಿಡಿಯೋ ಮಾಡಿದ್ರು ಪೋಸ್ಟ್ ಮಾಡಲ್ಲ, ಬಿಕಾಸ್ ಇಟ್ಸ್ ಹರ್ ಚಾಯ್ಸ್, ಇಟ್ಸ್ ಹರ್ ಡಿಸಿಷನ್. ಸೊ ಐ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಓಕೆ, ಬನ್ನಿ ಹೋಗೋಣ. ಗೈಸ್, ನಾನು ಇವಳಿಗೆ ಪ್ರಾಮಿಸ್ ಮಾಡಿದ್ದೆ ತಂದು ಕೊಡ್ತೀನಿ ಅಂತ. ಸೊ ತಂದಿದ್ದೀನಿ. ಅದ್ರ ಜೊತೆ ಬೇರೆಯವರು ಇದ್ದಾರೆ, ಅವರಿಗೂ ಫೀಡ್ ಮಾಡೋಣ. ಅಲ್ಲಿದ್ದಾರೆ ನೋಡಿ ಅವರು. ಫೋನ್ ತಗೊಂಡಿದ್ದೆ, ತಪ್ಪು ಮಾಡಿದೆ ನಾನು, ಎಲ್ಲಿ ತಪ್ಪು ಮಾಡಿದೆ? ಥ್ಯಾಂಕ್ ಯು ಸೋ ಮಚ್. ನನಗೆ ಥ್ಯಾಂಕ್ ಯು ಹೇಳ್ತಿದ್ದೀವಿ, ನಾನು ನಿನಗೆ ಥ್ಯಾಂಕ್ ಯು ಹೇಳ್ಬೇಕು. ಜೊತೆಗೆ ಆಗಾಯ್ತಲ್ಲ ಒಂದಿನ. ಏಯ್ ಎಂತ ಮಾತಾಡ್ತೀಯಲ್ಲ, ಎಂತ ಮಾತಾಡ್ತೀಯ? ಇವೆಲ್ಲ ಹ್ಞೂ ಮತ್ತೆ ಬೇಡ. ಈ ವಾಚ್ ಎಷ್ಟು ಗೆಸ್ ಮಾಡೋ ರಾಣಿ? ಎಷ್ಟು ಇರುತ್ತೆ, ಅದಕ್ಕೆ ಕೇಳ್ತಿದ್ಯಾ? ಅಲ್ಲ ನೀನು ಹೇಳು. 500. 500. ಓಕೆ, 1 ಚಾನ್ಸ್ ಓವರ್. ಕಮ್ಮಿನ ಜಾಸ್ತಿನ? ಕಮ್ಮಿ. 200 ಒಳಗೆ ಮೇಲೆ ಹೇಳೆ. ನಿಂಗೂ ಗೊತ್ತಿಲ್ವ ಎಷ್ಟಂತ? ಎಷ್ಟು ಹೇಳೆ? ನನಗೂ ಗೊತ್ತಿಲ್ಲ. ನೀವು ತಂದು ಕೊಟ್ಟಿದ್ದು, ನಾನು ತಗೊಂಡಿದ್ದು. ಓಕೆ, 200 ಒಳಗಡೆ. 2 ಚಾನ್ಸ್ ಓವರ್. 150 ಮೇಲೆ ಕೆಳಗ? ಅದಕ್ಕಿಂತ ಕೆಳಗೆ. ಅಂತ ಅನ್ಕೊಟ್ಟಿದ್ದೇನೆ.
100 ರೌಂಡ್ ಫಿಗರ್ ಹೇಳ್ತೀನಿ ನೀವು ಹಿಂಗೆ ಹೇಳಲ್ಲ 100 ಇಲ್ಲ ಥರ್ಡ್ ಚಾನ್ಸ್ ಓವರ್ ಜಸ್ಟ್ 75 ರುಪೀಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಅದೇ ನಾನು ತೋರಿಸಿದ್ನಲ್ಲ ಮೊನ್ನೆ ನಾನು 75 ರುಪೀಸ್ ವಾಚ್ ಅಂತ, ಅವಾಗಲೇ ಇದು ತಗೊಂಡಿದ್ದು, ಅದೇ ಗ್ಯಾಪಾಗೆ ತಗೊಂಡಿದ್ದು. ಅವನು ಯಾವುದಕ್ಕೆ ಮದರ್ಸ್ ಡೇ ಗಿಫ್ಟ್, ಕೊಡ್ತಾನಲ್ಲ ಈ ಏಜ್ಗೆ. ಮದರ್ಸ್ ಡೇ ಗಿಫ್ಟ್ ನಂದೇ ಗಿಫ್ಟ್, ಸೆಲ್ಫ್ ಗಿಫ್ಟ್. ನಿನ್ನ ವಾಚ್ ಎಷ್ಟು ಸ್ಫೂರ್ತಿ? ಈ ವಾಚಾ ಮಾಡ್ತೀನಿ ತಗೊಂಡು ಸ್ಫೂರ್ತಿ. ಎಸ್. ವಾಚ್ ಎಷ್ಟು ನಿಂದು? ಗೋಲ್ಡನ್ ವಾಚ್ ಇದಾ ಆ್ಯಕ್ಚುಲಿ ಕಾಸ್ಟ್ಲಿ ಇದೆ ಇದು. ತೋರಿಸು ಎಷ್ಟು. ಮಲೇಷ್ಯಾದಲ್ಲಿ ತಗೊಂಡಿದ್ದು. ಮಲೇಷ್ಯಾ ವಾಚ್ ಕಣೆ ಇದು. ಗೊತ್ತು, 1,500. ಎಷ್ಟು ರಿಂಗೆಟ್ಸ್? 60 ರಿಂಗೇಟ್ಸ್. 1 ರಿಂಗೆಟ್ಸ್ ಎಷ್ಟು? 25 ರುಪೀಸ್ ಇನ್ ಇಂಡಿಯನ್ ಕರೆನ್ಸಿ, ಸಾರಿ ಇಂಡಿಯನ್ ರುಪೀಸ್. ಮತ್ತೆ ಏನೇನು ತಗೊಂಡ್ರೆ? ಕ್ಯಾಪ್ ಎಷ್ಟು? ಇದಾ 100 ರುಪೀಸ್. ನಿನ್ನ ಶರ್ಟ್? ಇದು ನಮ್ಮ ಅಣ್ಣಂದು, ಇದು ನಮ್ಮ ಅಣ್ಣನ ಕಸಿನ್ದು. ಈ ಟಿ ಶರ್ಟು ನಾನು ಬ್ಯಾಂಗ್ಳೂರಲ್ಲಿ ಒಂದು ರ್ಯಾಪ್ ಶೂಟಿಗೆ ಹೋಗಿದ್ದೆ, ಅಲ್ಲಿ ಒಬ್ಬರು ರ್ಯಾಪರು ನನಗೆ ಕೊಟ್ಟರು, ಗಿಫ್ಟ್ ಕೊಟ್ಟರು. ಮತ್ತು ಈ ಪ್ಯಾಂಟು ಇದು 300 ರುಪೀಸ್. ಈ ಶೂಸು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು. ಎಲ್ಲ ಗಿಫ್ಟ್ ಕೊಟ್ಟಿದ್ದೆ. ಪ್ಯಾಂಟು ಮತ್ತು ವಾಚ್ ಬಿಟ್ಬಿಟ್ಟು ಹೌದು. ಕ್ಯಾಪು ಪ್ಯಾಂಟು ವಾಚಸ್ ಎಲ್ಲ ಎಷ್ಟಾಯಿತು? ಕ್ಯಾಪು ಪ್ಯಾಂಟು ಆ್ಯಕ್ಚುಲಿ ಕಾಸ್ಟ್ಲಿ ಆಗುತ್ತೆ, ನಾನು ಇಷ್ಟೊಂದು ಕಾಸ್ಟ್ಲಿ ಹಾಕಲ್ಲ. ಹಾಂ, ಕ್ಯಾಪ್ ಮತ್ತು ಪ್ಯಾಂಟ್ 400 ರುಪೀಸ್, ಜಸ್ಟ್ 400. ಸೊ ನೋಡಿದ್ರಿ ಅಲ್ಲ ಎಲ್ಲ ನೆನ್ನೆ ಏನೇನಾಯಿತು ಅಂತ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಯಸ್ ಫಾರ್ ದಿ ಸೈನಿಂಗ್ ಆಫ್ ದ ವಿಡಿಯೋಸ್. ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.